ಗಣೇಶ ಹಬ್ಬಕ್ಕೆ ಮೋದಕ ಮಾಡೋದು. ಫಸ್ಟಿಗೆ ಒಂದು ಬಾಣಲೆಯಲ್ಲಿ 1 ಸ್ಪೂನ್ ತುಪ್ಪ ಹಾಕಿ, 1 ಕಪ್ಪಷ್ಟು ಬೆಲ್ಲ ಹಾಕಿ, 1 ಕಪ್ಪಷ್ಟು ಹಸಿ ಕೊಬ್ಬರಿ ಹಾಕಿ ಬೆಲ್ಲ ಕರಗೋವರೆಗೂ ಕಲಗಿಸ್ಬೇಕು. ಅದು ಒಂದು 5 ನಿಮಿಷ ಕಲಸಿದ ಮೇಲೆ ಅದಕ್ಕೆ 1 ಸ್ಪೂನಷ್ಟು ಎಳ್ಳು, ಆಮೇಲೆ ಇದು ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕಲಿಸ್ಬಿಟ್ಟು ಮುಚ್ಚಳ ಮುಚ್ಚಿ ತಣ್ಣಗಾಗಕ್ಕೆ ಬಿಡಿ. ಇವಾಗ ಒಂದು ಬಾಣಲೆಯಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ 3 ಕಪ್ಪಷ್ಟು ನೀರು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಿ 1 ಸ್ಪೂನ್ ತುಪ್ಪ ಹಾಕಿ ನೀರು ಬಾಯ್ಲ್ ಆಗಬೇಕಾದ್ರೆ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಬೇಕು. ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಅದನ್ನು ಕಲ್ಸಕ್ಕೆ ಹೋಗಬಾರ್ದು. ಮಧ್ಯದಲ್ಲಿ ಒಂದು ಸ್ವಲ್ಪ ಹೋಲ್ ಮಾಡಿಬಿಟ್ಟು ಅದನ್ನು ಅರ್ಧ ಗಂಟೆ 25 ನಿಮಿಷ ಇಲ್ಲ 30 ನಿಮಿಷ ಕಂಟಿನ್ಯೂಸ್ ಆಗಿ ಕುದಿಸ್ಬೇಕು. ಎಷ್ಟು ಚೆನ್ನಾಗಿ ಕುದಿಸ್ತೀರಿ ಆವಾಗ ಅದು ಎಲೆ ಹಾಳೆ ಅದು ಒಡೆಯೋದಿಲ್ಲ, ಕಡುಬು ಒಡೆಯೋದಿಲ್ಲ. ಇವಾಗ ಅರ್ಧ ಗಂಟೆ ಆದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಗಂಟು ಇಲ್ದಂಗೆ ಮಿಕ್ಸ್ ಮಾಡಿಬಿಟ್ಟು, ಸ್ವಲ್ಪ ಬಿಸಿ ಇರಬೇಕಾದ್ರೆ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದಿದ್ಮೇಲೆ ಅದನ್ನು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಉಂಡೆ ಮಾಡಿಕೊಂಡು ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಂಡ್ಮೇಲೆ ಇವಾಗ ಒಂದು ಚಪಾತಿ ಪ್ರೆಸ್ಸಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಶೀಟ್ ಮೇಲೆ ಒಂದನಿ ಎಣ್ಣೆ ಹಾಕಿಬಿಟ್ಟು ಪ್ರೆಸ್ ಮಾಡ್ಕೊಬೋದು, ಇಲ್ಲಾಂದರೆ ಲಟ್ಟಿಸ್ಕೊಬೋದು. ಇದು ಹಿಂಗೆ ಚಪಾತಿ ಪ್ರೆಸ್ ಇರೋದ್ರಿಂದ ಇದು ಈಸಿ ಆಗುತ್ತೆ. ಇವಾಗ ಅದು ಕಡುಬು ಮೋಲ್ಡಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಹೂರಣ ಇಟ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಆಮೇಲೆ ಎಕ್ಸ್ಟ್ರಾ ಬಂದಿರೋದನ್ನೆಲ್ಲ ತೆಗೆದುಬಿಟ್ಟು ಇವಾಗ ಇದು ಕಡುಬು ರೆಡಿ ಆಯಿತು. ಇದು ಆ ಕಡೆ ಸ್ವಲ್ಪ ಕುಕ್ಕರ್ನಲ್ಲಿ ನೀರಿಟ್ಬಿಟ್ಟು ಅದನ್ನು ಬಾಯ್ಲ್ ಆಗಕ್ಕೆ ಬಿಡಬೇಕು. ಬಾಯ್ಲ್ ಆಗಕ್ಕೆ ಬಿಟ್ಟಮೇಲೆ ಇವಾಗ ಅದು ಬಾಯ್ಲ್ ಆಗಬೇಕಾದ್ರೆ ಇದನ್ನು ಮಾಡಿರೋ ಕಡುಬಿಗನ್ನು ಎಲ್ಲ ಅದ್ರ ಮೇಲೆ ಎಲೆಯಲ್ಲಿ ಹಾಕಿ ಅದನ್ನು ಹಾಕಿ ಅದ್ರ ಮೇಲೆ ಎಲೆ ಮುಚ್ಚಿಬಿಟ್ಟು ಅದನ್ನು ಒಂದು 5ರಿಂದ 10 ನಿಮಿಷ ಸ್ಟೀಮ್ ಮಾಡಬೇಕು. ಇವಾಗ ಸ್ಟೀಮ್ ಮಾಡಬೇಕಾದ್ರೆ ಇವಾಗ ಹಿಂಗೆ ಮಾಡಿದಾಗ ನಮಗೆ ಕಡುಬುಗಳು ಒಡೆಯೋದಿಲ್ಲ, ಆಮೇಲೆ ಚೆನ್ನಾಗಿ ಬರುತ್ತೆ. ಹಾಳೆ ತುಂಬ ತೆಳು ಪ್ರೆಸ್ ಮಾಡಬಾರ್ದು, ಸ್ವಲ್ಪ ಮೀಡಿಯಮ್ನಲ್ಲಿ ಮಾಡಬೇಕು. ಆವಾಗ ಕಡುಬು ಒಡೆಯೋದಿಲ್ಲ. ಇವಾಗ ಇದು ಕಡುಬು ರೆಡಿ ಆಯಿತು. ಗಣೇಶನ ಪ್ರಿಯವಾದ ಮೋದಕ ರೆಡಿ ಆಯಿತು. ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಗಣೇಶನಿಗೆ ನೈವೇದ್ಯ ಮಾಡಿ.